ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳಿಗೆ ಹಾರ ಹಾಕಕ್ಕೆ ಜೈಲಿಗೆ ಹೋಗ್ತಾರೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ. ಅಮೆರಿಕಾದಲ್ಲಿ ಗೂಗಲ್, IBM, ಮೈಕ್ರೋಸಾಫ್ಟ್, ಪೆಪ್ಸಿ, ಅಡೋಬಿ ಎಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ. ಆಲ್ ಆಫ್ ಇಟ್ ವಿ ಆರ್ ರನ್ ಬೈ ಅಸ್. ಸೇಮ್ ಪೀಪಲ್ ಇಮಿಗ್ರೇಟೆಡ್. ಅಂಥ ಬ್ರೈನ್ಸ್ ಇರಬೇಕು. ಕಾಲೇಜಸ್ಸು, ಪ್ರೊಫೆಸರ್ಸ್, ಹೆಲ್ತ್ ಕೇರ್ನಲ್ಲಿ ಬಿಗ್ ಇನ್ಸ್ಟಿಟ್ಯೂಷನ್ಸ್ ರನ್ನಿಂಗ್. ಇಂಥದ್ದು ಇರಬೇಕಾದ್ರೆ ವಾಟ್ ಹ್ಯಾಸ್ ಗಾನ್ ರಾಂಗ್? ವೈ ವಿ ಆರ್ ನಾಟ್ ಏಬಲ್ ಟು ಸ್ಟೆಪ್ ಅಪ್ and say our per capita income is only $2,500-3,000. You look at US $100,000. You look at Germany 150 some countries. Now yaake agilla? Yake? Why? What is the one of the reasons the inbuilt corruption in the system? Is that causing the disparity in wealth also? What is your view? And then we'll talk about later solutions. ನನ್ನ ಅನಿಸಿಕೆಯಲ್ಲಿ ಇವತ್ತು somebody has to be blamed for this high level of corruption. It's not the individuals. It's the society in which we are. People always tend to grow along with the demands of the society rather than they themselves deciding what I should do or not, what I should not do. ಉದಾಹರಣೆಗೆ ಹೇಳ್ತಾ ಇದ್ದೇನೆ, ನನಗೆ ಇವಾಗ 86 ವರ್ಷ ವಯಸ್ಸು. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ತಪ್ಪು ಮಾಡಬೇಡ ಅಂತ. ತಪ್ಪು ಮಾಡಿದರೆ ನಮ್ಮ ಹೆಸರಿಗೆ ಗೌರವ ಹೋಗ್ತದೆ. ತಪ್ಪು ಮಾಡಬೇಡ, ಜನರ ಜೊತೆ ಮನುಷ್ಯನಾಗಿ ಉಳ್ಕೊ ಅಂತ ಬೇಕಾದಂಥ ಮೌಲ್ಯಗಳನ್ನು ನಮ್ಮಲ್ಲಿ ಹೇಳ್ತಾ ಇದ್ರು. ಇವತ್ತು ಆ ಮನೆಯಲ್ಲಿ ವಿದ್ಯೆ ಅನ್ನೋದಿಲ್ಲ, ಮನೆಯೇ ಮೊದಲಿನ ಶಾಲೆ ಅಂತ ಹೇಳ್ತಾ ಇದ್ರು. ಇವತ್ತು ಅಪ್ಪ ಮತ್ತು ಮಗನ ನಡುವೆ ಸಂಪರ್ಕ ವಾರಕ್ಕೆ 1 ಸಲನೋ 2 ಸಲನೋ ಇರ್ಬೋದು ಕಾಣಿಸ್ತದೆ. ಅವರಷ್ಟಕ್ಕೆ ಇದ್ದಾರೆ, ಇವರಷ್ಟಕ್ಕೆ ಇದ್ದಾರೆ. ಇದರಿಂದ ಜನರಲ್ಲಿ ಮೌಲ್ಯಗಳ ಇದು ಕಮ್ಮಿ ಆಗಿದೆ. ಅದು ಒಂದು ದೊಡ್ಡ ಪರಿಸ್ಥಿತಿ. ಇದು ಹೇಗೆ ಇತ್ತು ಆವತ್ತಿನ ಕಾಲದಲ್ಲಿ ಅಂತ ಹೇಳೋಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನನ್ನ ಪಕ್ಕದ ಮನೆಯವರು ಯಾರಾದರೂ ತಪ್ಪು ಮಾಡಿಬಿಟ್ಟು ಜೈಲಿಗೆ ಹೋದರೆ ಅವ್ರು ವಾಪಸ್ ಬಂದಾಗ ನನ್ನ ಮನೆಯವರು ಹೇಳ್ತಾಯಿದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಅವರನ್ನು ನಮ್ಮ ಮನೆ ಹತ್ರ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಸಂಪರ್ಕ ಕಮ್ಮಿ ಇತ್ತು ಸಮಾಜದಲ್ಲಿ. ಇವತ್ತು ಹಾಗಲ್ಲ. ಇವತ್ತಿನ ಸಮಾಜ ಶ್ರೀಮಂತಿಕೆಗೆ ಮಾತ್ರ ಗೌರವ ಕೊಡ್ತದೆ, ಪ್ರಾಮಾಣಿಕರಿಗೆ ಯಾವ ಬೆಲೆಯೇನಿಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಮುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದ, ಬಹಳ ಸತ್ಯ, ವೆರಿ ಟ್ರೂ. ಈ ಬಹಿಷ್ಕಾರ ಅನ್ನೋದು ಬಹಳ ದೊಡ್ಡ ಶಿಕ್ಷೆ. ಅದು ನನ್ನ ಅನಿಸಿಕೆಯಲ್ಲಿ ಗಲ್ಲು ಶಿಕ್ಷೆಗಿಂತಲೂ ಜಾಸ್ತಿ ಹೆದರಿಕೆ ಇತ್ತು. ಇವತ್ತಿಲ್ಲ. ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳಿಗೆ ಹಾರ ಹಾಕೋಕ್ಕೆ ಜೈಲಿಗೆ ಹೋಗ್ತಾರೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ, ಇಲ್ಲಾಂದರೆ ಏರ್ಪೋರ್ಟಿಗೆ ಹೋಗ್ತಾರೆ ಕರ್ಕೊಂಡು ಬರೋಕ್ಕೆ. ಅವ್ರು ಚುನಾವಣೆಗೆ ಹೇಳ್ತಾರೆ ಮತ್ತು ಅದರಲ್ಲಿ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ. ಇದರಿಂದಾಗಿ ಪಕ್ಕದ ಮನೆಯವನಿಗೂ ಈ ಆಸೆ ಶುರುವಾಗಿದೆ. ಅವನಿಷ್ಟು ದೊಡ್ಡವನಾದ, ಅವನಿಗೆ ಇಷ್ಟೊಂದು ಹಣ ಬಂದಿದೆ ಅವನ ಹತ್ರ, ನಾನು ಪ್ರಾಮಾಣಿಕನಾಗಿದ್ದೇನೆ, ಅದು ನನಗೇನು ಬೆಲೆನೇ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ ಸಮಾಜದ ಭಾವನೆಯನ್ನು ನಾವು ಬದಲಾಯಿಸುವಂತಹ ಪ್ರಯತ್ನ ಮಾಡಿದರೆ, ಪ್ರಾಮಾಣಿಕರಿಗೆ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಗೌರವ ಇದ್ದರೆ, ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಮೌಲ್ಯಗಳನ್ನು ಕಲಿಸುವಂಥ ಒಂದು ಪಾಠ ಮನೆಯಲ್ಲಿ ಪೋಷಕರು ಮಾಡಿದರೆ, ಅದೇ ರೀತಿ ಹಿಂದೆ ಇದ್ದಂಥ ಪ್ರೊಸೀಜರಿಂದ ಶಾಲೆಯಲ್ಲಿ ನೀತಿ ಪಾಠ ಅಂತ ಇತ್ತು, ಮಾರಲ್ ಸೈನ್ಸ್ ಅಂತ, ಅದು ಇದ್ದರೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಗೊತ್ತಿಲ್ಲ. ಆದರೆ ಪ್ರಯತ್ನ ಮಾಡೋದಿದ್ರೆ ಈ ದಾರಿಯಲ್ಲಿ ಮಾಡಬೇಕು.